ಆಕಾಶವಾಣಿ ಆಯುಷ್ ಯಶೋಗಾಥೆ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ, ಮೈಸೂರು. ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ. ಶ್ರವಣದೋಷ, ಬುದ್ಧಿಮಾಂದ್ಯತೆ, ತೊದಲುವಿಕೆ, ಆಟಿಸಂ, ಮಾತು, ಧ್ವನಿಯ ಸಮಸ್ಯೆ ಹಾಗೂ ಬೆಳವಣಿಗೆಯ ನ್ಯೂನತೆ, ಈ ಎಲ್ಲಾ ರೀತಿಯ ನ್ಯೂನತೆಗಳಿಗೆ ಸಂಪೂರ್ಣ ಚಿಕಿತ್ಸೆ ಹಾಗೂ ತರಬೇತಿ ನೀಡುತ್ತಿರುವ ಹೆಮ್ಮೆಯ ಸಂಸ್ಥೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಆಯುಷ್. ಸ್ನೇಹಮಯಿ ವಾತಾವರಣದೊಂದಿಗೆ ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ. ನವಜಾತ ಶಿಶುಗಳಿಂದ ವಯೋವೃದ್ಧರವರೆಗೆ ಎಲ್ಲಾ ರೀತಿಯ ವಾಕ್ ಮತ್ತು ಶ್ರವಣ ದೋಷಗಳ ಚಿಕಿತ್ಸೆಗಾಗಿ ಸಂಪರ್ಕಿಸಿ. ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ, ಮಾನಸ ಗಂಗೋತ್ರಿ ಆವರಣ, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 25025336, ಮೈಸೂರಿನ ಎಸ್ಟಿಡಿ ಕೋಡ್ 0821. ವೆಬ್ಸೈಟ್ ವಿಳಾಸ www.aiishmisore.in. ಇಂದಿನ ನಮ್ಮ ಆರೋಗ್ಯ ಆಯುಷ್ ಯಶೋಗಾಥೆಯಲ್ಲಿ ವಾಕ್ ಸ್ತಂಭನ ಮತ್ತು ಸಂವಹನ ತೊಂದರೆಗಳ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆ ಈ ಕುರಿತು ಕಾರ್ಯಕ್ರಮ ಕೇಳುವಿರಿ. ಮೊದಲಿಗೆ ವಾಕ್ ಸ್ತಂಭನಕ್ಕೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಮಹದೇವಪ್ಪ ಕೆವಿ ಮತ್ತು ಅವರ ಮಗ ವಿಜಯ್ ಎಂ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಂತರ ವಾಕ್ ಸ್ತಂಭನ ಕುರಿತು ಮಾಹಿತಿ ನೀಡಲಿದ್ದಾರೆ ವಾಕ್ ಭಾಷಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಭಿಷೇಕ್ ಬಿಪಿ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಆಯುಷ್ ಯಶೋಗಾಥೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಕೇಳುಗರೆ, ವಾಕ್ ಸ್ತಂಭನ ಅಥವಾ ಅಫೇಸಿಯಾ ಅಂತ ಏನು ಕರಿತೇವೆ, ಇದು ಅನೇಕ ಕಾರಣಗಳಿಂದ ನಮ್ಮನ್ನು ಬಾಧಿಸುತ್ತೆ. ಇದ್ದಕ್ಕಿದ್ದ ಹಾಗೆ ಮಾತು ಹೋಗಿಬಿಟ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಅನುಭವಿಸಿದವರಿಗೆ ಗೊತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ವಾಕ್ ಸ್ತಂಭನ ಅಂದರೆ ಅಫೇಸಿಯಾ ಅಂತ ಏನು ಕರಿತೀವಿ, ಈ ವಾಕ್ ಸ್ತಂಭನಕ್ಕೆ ಕಾರಣಗಳೇನು, ಮತ್ತೆ ಈ ವಾಕ್ ಸ್ತಂಭನದಿಂದ ಏನೆಲ್ಲ ತೊಂದರೆ ಅನುಭವಿಸಿದ್ರು, ಅದಕ್ಕೆ ಚಿಕಿತ್ಸೆ ಹೇಗೆ ತೆಗೆದುಕೊಂಡ್ರು, ಆನಂತರ ಈಗಲೂ ತರಬೇತಿ ಹೇಗೆ ನಡೀತಾ ಇದೆ, ಈ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಅಭಿಷೇಕ್ ಬಿಪಿ ಅವರಿದ್ದಾರೆ. ಇವರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯಲ್ಲಿ ವಾಕ್ ಭಾಷಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಹಾಗೆ ಈ ವಾಕ್ ಸ್ತಂಭನಕ್ಕೆ ಒಳಗಾದಂತಹ ಮಹದೇವ ಕೆವಿ ಅವರು ಇದ್ದಾರೆ. ಈಗ ಅವರು ಗುಣಮುಖರಾಗಿದ್ದಾರೆ. ಇವರ ಮಗ ವಿಜಯ್ ಎಂ. ಮಹದೇವ್ ಅವರು ಹೇಗೆ ಈ ತೊಂದರೆಯಿಂದ ಹೊರ ಬಂದರು ಅನ್ನೋದನ್ನ ವಿವರಿಸ್ತಾರೆ. ಡಾಕ್ಟರ್ ಅಭಿಷೇಕ್ ಅವರಿಗೆ, ಮಹದೇವ ಅವರಿಗೆ ಮತ್ತೆ ವಿಜಯ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಹದೇವ್ ಅವರೇ, ಏನಾಗಿತ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಮಾತು ನಿಲ್ಲಲಿಕ್ಕೆ? ಒಂದ್ ಸ್ವಲ್ಪ ಸ್ಟ್ರೋಕ್ ಆಗಿತ್ತು, ಬಲಗೈ ಈ ಕಡೆ ಇತ್ತು ಅದು. ಆಮೇಲೆ ಹೊಲದಲ್ಲಿ ತಗೊಂಡ್ಬಂದು ಇವರು ಪುನಃ ಇದು ಮಾಡಿಸ್ತಾರ. ಎಷ್ಟು ದಿವಸ ಆ ತರ ನರಳದ್ರಿ? ಸುಮಾರು 30 ತಿಂಗಳಾಯ್ತು. ಅಷ್ಟು ದಿವಸ ಹಿಡಿತು. ಈಗ ಆರಾಮಾಗಿ ಮಾತಾಡ್ಕೊಂಡಿದ್ದೀರಿ? ಸ್ವಲ್ಪ ಪರವಾಗಿಲ್ಲ. ನೀವು ರೈತರು, ಈಗ ಬೇರೆ ಕೆಲಸಗಳಿಗೇನು ತೊಂದರೆ ಆಗ್ಲಿಲ್ಲ? ಏನೂ ಇಲ್ಲ. ಆಗ ಸಂತೋಷ ಇದೆ ನಿಮ್ಗೆ? ಸಂತೋಷ ಆಯ್ತದೆ. ಆಯ್ತಾಯ್ತು. ಇನ್ನು ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನ ಮಹಾದೇವ್ ಅವ್ರ ಮಗ ವಿಜಯ್ ಎಂ ಅವ್ರು ಹಂಚ್ಕೋತಾರೆ. ವಿಜಯ್ ಅವರೇ, ತಂದೆಯವರಿಗೆ ಸ್ಟ್ರೋಕ್ ಆಗಿರೋದು ಅವ್ರಿಗೆ ಗೊತ್ತಾಗಿಲ್ಲ, ನೀವು ಯಾರೋ ನೋಡಿ ಗಮನಿಸಿ ಕರ್ಕೊಂಡು ಹೋಗಿದ್ದೀರಿ. ಯಾವಾಗ ಆಗಿತ್ತು ಅದು? ಜುಲೈ ತಿಂಗಳಲ್ಲಿ ಆಗಿತ್ತು. ಅವಾಗ ಸ್ವಲ್ಪ ಕೈಯಲ್ಲಿ ಜುಮ್ ಅನ್ನೋದು ಆ ಥರ ಕಾಣಿಸ್ಕೊಂಡಿತ್ತು. ಬಂದು ಮೈಸೂರಲ್ಲಿ ಟ್ರೀಟ್ಮೆಂಟ್ ತಗೊಂಡ್ವಿ. ಆದ್ರೆ ಸ್ವಲ್ಪ ಇವ್ರಿಗೆ ಕೈ ಕಾಲುಗಳೆಲ್ಲ ಚೇತರಿಸ್ಕೊಂಡ್ವಿ. ಮತ್ತೆ ಮಾತು ತುಂಬಾ ಡಲ್ ಇತ್ತು, ಮಾತಾಡಕ್ ಆಗ್ತಿರ್ಲಿಲ್ಲ, ಸ್ಪಷ್ಟತೆ ಇರ್ಲಿಲ್ಲ ಮಾತಲ್ಲಿ. ಆಮೇಲೆ ಒಬ್ರು ರೆಫರ್ ಮಾಡಿದ್ರು ಇಲ್ಲಿ ಮಾನಸ ಗಂಗೋತ್ರಿನಲ್ಲಿ ಸ್ಪೀಚ್ ಥೆರಪಿ ಕೊಡ್ಸಿ ಅಂತ. ಆಮೇಲೆ ಅಭಿಷೇಕ್ ಸರ್ ಅವರು ಎಲ್ಲರೂ ಸ್ವಲ್ಪ ತುಂಬಾ ಸಹಾಯ ಮಾಡಿದ್ರು. ಅಲ್ಲಿ 3 ತಿಂಗಳು ತರಬೇತಿ ಕೊಡಿಸ್ತೀವಿ. ಮೊದಲಿಗಿಂತ ಇವಾಗ 3 ತಿಂಗಳು ನಮ್ಗೆ ಮುಗಿದ ನಂತರ ಒಂದು 80 ಭಾಗ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮಾತಾಡ್ತಾರೆ. ಈಗ ದಿನ ಬಳಕೆ ಒಂದು ನಮ್ಮ ಡೈಲಿ ನಾವು ಏನ್ ಯೂಸ್ ಮಾಡ್ತೀವಿ ಮನೇಲಿ, ಆ ಪದಗಳೆಲ್ಲ ಸ್ವಲ್ಪ ನಿರರ್ಗಳವಾಗಿ ಮಾತಾಡ್ತಾರೆ. ಕೆಲವೊಂದು ಸ್ವಲ್ಪ ಕಷ್ಟ ಆಗ್ಬೋದು, ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಎಲ್ಲ ಚೇತರಿಸ್ಕೊತಾರೆ ಅನ್ನೋ ಭರವಸೆ ಇದೆ ನಮ್ಗೆ. ಈ ಸ್ಟ್ರೋಕ್ ಹೊಡೆದಾಗ ಅವರಿಗೆ ಮಾತು ನಿಂತು ಹೋಗಿದೆ ಅಂತ ಗೊತ್ತಾಗಿದ್ದು ಹೇಗೆ ನಿಮಗೆ? ಅಂದ್ರೆ ಎಕ್ಸ್ಪ್ರೆಷನ್ಸ್ ಏನಿದ್ರು ಕೈಯಲ್ಲಿ ಸನ್ನೆ ಮಾಡ್ತಿದ್ರು. ಅವ್ರಿಗೆ ಏನ್ ಕುಡಿಯೋದಕ್ಕೆ ನೀರ್ ಬೇಕೋ, ಕರಿಯೋದು, ಹೋಗು ಅನ್ನೋದು,
ಏನಾದ್ರು ಮಾತು ಕೈಯಲ್ಲೇ ಆಡಕ್ ಸನ್ನೆ ಆಗ್ತಿರ್ಲಿಲ್ಲ. ಮೂಲಕವೇ? ಕೈಯಲ್ಲಿ ಸನ್ನೆ ಮಾಡ್ತಿದ್ರು. ಎಷ್ಟು ದಿನ ಇದು ಹಿಡಿತು ಅವ್ರಿಗೆ? ಇವ್ರಿಗೆ ನಾವು ಸ್ಪೀಚ್ ಥೆರಪಿ ಕೊಡ್ಸೋದಕ್ಕೆ ಶುರು ಮಾಡಿದ 1 ತಿಂಗಳಲ್ಲೇ ಚೇಂಜಸ್ ಕಾಣ್ತಾ ಬಂತು ನಮ್ಗೆ. ಎಷ್ಟು ಹೊತ್ತು ಕೊಡ್ತಾ ಇದ್ರು ತರಬೇತಿ? ಡೈಲಿ 1 ಅವರ್ ತರಬೇತಿ ಕೊಡ್ತಾ ಇದ್ರು. ಅಲ್ಲಿ ಪರವಾಗಿಲ್ಲ, ಒಳ್ಳೆ ನುರಿತ ಸ್ಟೂಡೆಂಟ್ಸ್ಗಳಿರ್ತಿದ್ರು, ಲೆಕ್ಚರ್ಸ್ಗಳಿರ್ತಿದ್ರು, ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಸ್ಟ್ರೋಕ್ ಆದಾಗ, ಮಾತು ನಿಂತಾಗ ಹೌದು, ತೊಂದರೆ ಇದೆ, ಆದ್ರೆ ಅದಕ್ಕೊಂದು ಪರಿಹಾರ ಇದೆ ಅನ್ನೋದು ಖಂಡಿತ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಆ ಪರಿಹಾರ ತಗೊಂಡ ನಿಮಗೆ ಅನುಭವಕ್ಕೆ ಬಂತು. ಹೌದು. ಬೇರೆಯವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ತರ ಸಮಸ್ಯೆ ಇರೋರಿಗೆ? ಈಗ ಹೊರಗಡೆ ನಾವು ಅಲ್ಲಿ ಔಷಧಿ ಇಲ್ಲಿ ಔಷಧಿ ಅಂತೆಲ್ಲ ಹಣ ವ್ಯಯ ಮಾಡೋ ಬದಲು ಇಲ್ಲಿ ಹೆಚ್ಚು ವೆಚ್ಚ ಇಲ್ಲ. ಅಂದ್ರೆ ನಾವು ಬಂದು ಹೋಗೋದೊಂದು ಸ್ವಲ್ಪ ಅನ್ಸ್ಬೋದು ಅಷ್ಟೇ. ಆದ್ರೆ ಅಂದ್ಕೊಳ್ತೀರಿ, ದೂರ ತರಕಾರಿ ಇದ್ದವ್ರಿಗೆ- ಇಲ್ಲಿಗೆ ಬರ್ಬೇಕಲ್ವೇ? ಅಂದ್ರೆ ಬಂದ್ರೆ ಮಾತ್ರ ರಿಸಲ್ಟ್ ಖಂಡಿತ. ಬಹುಶಃ ಮಹದೇವಪ್ಪ ಅವರು ಮತ್ತೆ ಅವ್ರ ಮಗ ವಿಜಯ್ ಅವರ ಮಾತಿನಿಂದ ನಿಮಗೆ ಗಮನಕ್ಕೆ ಬಂದಿರಬಹುದು, ಸ್ಟ್ರೋಕ್ ಅಥವಾ ಪಾರ್ಶ್ವವಾಯುವಿಗೆ ತುತ್ತಾದಾಗ ಕೆಲವೊಮ್ಮೆ ಮಾತು ಹೋಗೋ ಸಾಧ್ಯತೆ ಇರುತ್ತೆ. ಆ ಸಾಧ್ಯತೆಗೆ ಒಂದು ಪರಿಹಾರ ಕೂಡ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ವಾಕ್ ಸ್ತಂಭನ ಅಥವಾ ಮಾತು ನಿಲ್ಲುವಿಕೆಗೆ ಏನ್ ಕಾರಣ, ಇದಕ್ಕೆ ಚಿಕಿತ್ಸೆ ಏನ್ ಕೊಡ್ತಾರೆ, ಮತ್ತೆ ಇದಕ್ಕೆ ಒಂದು ಥೆರಪಿ ಇದೆ, ಕಂಟಿನ್ಯೂಸ್ ದಿನಗಟ್ಲೆ ತಿಂಗಳಗಟ್ಲೆ ಆಗ್ತದೆ. ಇದು ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಇದನ್ನು ತಗೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಗೆ ಕೊಡ್ತಾರೆ ವಾಗ್ಭಾಷಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಅಭಿಷೇಕ್ BP ಅವರು. ಅಭಿಷೇಕ್ ಅವರು, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಒಂದು ವಾಕ್ ಸ್ತಂಭನ ಒಂದು ಕಾರಣ ಸ್ಟ್ರೋಕ್ ಇಂದ ಅಂತ ಅವ್ರು ಹೇಳಿದ್ ಗೊತ್ತಾಯ್ತು. ಅದೊಂದೇ ಕಾರಣವಾ ಅಥವಾ ಬೇರೆ ಇನ್ನೇನಾದ್ರು ಇರುತ್ತಾ? ಸ್ಟ್ರೋಕ್ ಇದರ ಪ್ರಮುಖ ಕಾರಣ. ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ರಕ್ತ ಸರಬರಾಜಲ್ಲಿ ಏನಾದ್ರೂ ಏರ್ಪೇರ್ ಆದಾಗ ಮೆದುಳಿಗೆ ಆಮ್ಲಜನಕ, ಆಕ್ಸಿಜನ್ ಸಿಗಲ್ಲ. ಅದರಿಂದ ಬ್ರೈನ್ ಸೆಲ್ಸ್ ಸಾವಿಗೆ ತುತ್ತಾಗ್ತವೆ. ಇದರಿಂದ ಈ ಲ್ಯಾಂಗ್ವೇಜ್ ಏರಿಯಾಸ್ ಅಂತ ಕರಿತೀವಿ. ಈ ಲ್ಯಾಂಗ್ವೇಜ್ ಏರಿಯಾಸ್ ಅಲ್ಲಿ ಈ ತರ ಆಗೋದ್ರಿಂದ ಮನುಷ್ಯ ಮಾತನ್ನ ಕಳ್ಕೊಂತಾನೆ. ಇದಲ್ಲದೆ ಟ್ರಾಮಾಟಿಕ್ ಬ್ರೈನ್ ಇಂಜುರಿ ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತ ಕರೀತಾರೆ. ಅವಾಗ ಮೆದುಳಿಗೆ ಪೆಟ್ಟಾಗೋದ್ರಿಂದ ಮಾತಿಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಆಗ್ಬಹುದು, ಅಪಘಾತದಿಂದ. ಇದಕ್ಕೆ ಒಂದು ಹೆಲ್ಮೆಟ್ ಹಾಕಿದ್ರೆ ಅಟ್ಲೀಸ್ಟ್ ಬದುಕಿಸಬಹುದು ಅನ್ನೋ ಮಾತನ್ನು ಒತ್ತಿ ಹೇಳಬೇಕಾಗುತ್ತೆ. ಖಂಡಿತ ಅಲ್ವಾ? ನಮ್ಮ ಯುವ ಜನತೆ ಈ ತರದ್, ಯಾಕಂದ್ರೆ ಸ್ಟ್ರೋಕ್ ಒಂದು 4ರಿಂದ 5ನೇ ದಶಕದಲ್ಲಿ ಕಂಡುಬರೋದು ಜಾಸ್ತಿ ಆದ್ರೆ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ನಾನು ಯಾವುದೇ ವಯಸ್ಸಲ್ಲಿ ಬೇಕಾದ್ರೂ ಕಂಡುಬರ್ಬೋದು. ಆದ್ರೆ ಯುವಕರು ಮತ್ತೆ ಹೆಲ್ಮೆಟ್ ಧರಿಸದೇ ಇರೋದ್ರಿಂದ ಆ ತರ ಸಮಸ್ಯೆಗಳಾಗೋ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಸರ್. ಹೌದು. ಸೊ ಒಂದು ಟ್ರಾಮಾ ಅದರಿಂದ ಆಗ್ತದೆ, ಇನ್ನೊಂದು ಸ್ಟ್ರೋಕ್ ಇಂದ. ಇದಲ್ಲದೆ ಟ್ಯೂಮರ್ ಇಂದನೂ ಕೂಡ ಆಗ್ಬಹುದು. ಕೆಲವೊಂದು ಟ್ಯೂಮರ್ಗಳು ಬೇರೆ ಪಾರ್ಟ್ ಆಫ್ ದಿ ಬಾಡಿಯಲ್ಲಿ ಡೆವಲಪ್ ಆಗಿ ಮೆದುಳಿಗೆ ಅದು ಇದಾಗಬಹುದು, ಮೆಟಾಸ್ಟಾಸಿಸ್ ಅಂತ ಕರೀತಾರೆ ಪ್ರೋಸೆಸ್ ನ. ಇಲ್ಲ ಅಂದ್ರೆ ಮೆದುಳಲ್ಲೇ ಒರಿಜಿನೇಟ್ ಆಗ್ಬಹುದು. ಸೊ ಇದರಿಂದ ಸಹ ವಾಕ್ಸ್ತಂಭನ ಅಥವಾ ಫೀಸೆ ಉಂಟಾಗಬಹುದು ಸರ್. ಇದು ಇಂಥದೇ ವಯಸ್ಸಲ್ಲಿ ಅಂತೇನಿಲ್ವಾ ಸರ್? ಮುಂಚೆನ್ ಹೇಳ್ತಾ ಇದ್ರು ಒಂದು 20 ವರ್ಷದ ಹಿಂದೆ ನೀವು ಸ್ಟಡೀಸ್ ಎಲ್ಲ ನೋಡಿದಾಗ ಒಂದು 5-6ನೇ ದಶಕದಲ್ಲಿ ಮನುಷ್ಯಂಗೆ ಇದಾಗುತ್ತೆ ಅಂತ 50 ಅಥವಾ 60 ವಯಸ್ಸಾಗ್ತಾ ಇದೆ, ಸ್ವಲ್ಪ ಮೆಮೊರಿ ಕಳ್ಕೋತಾರೆ, ಇದು ಸಹಜ. ಅದೇ ಈಗ ಡಯಾಬಿಟಿಸ್ ಮತ್ತೆ ಬೇರೆ ಸಮಸ್ಯೆಗಳಿದ್ದವ್ರಿಗೆ ಇತ್ತು. ಬಟ್ ಈಗ ಯಾರಿಗ್ ಬೇಕಾದ್ರೂ ಆಗ್ಬೋದು ಅನ್ನೋ ತರ ಸ್ಥಿತಿ ಇದೆ ಸರ್. ಅಂದ್ರೆ ಒಂದು ನಮ್ಮಲ್ಲಿ 30 ವರ್ಷದವರು, 40 ವರ್ಷದವರು, 20 ವರ್ಷದವರು ಸಹ ಈ ಸಮಸ್ಯೆಗೆ ತುತ್ತಾಗಿ ತರಬೇತಿ ತಗೊಂತಾರೆ. ಸೊ ಇವರಿಗೆಲ್ಲರಿಗೂ ಒಂದು ಭರವಸೆ ಕೊಡುವಂತ ಚಿಕಿತ್ಸೆ ಹೊರಗಡೆ ತಕ್ಷಣಕ್ಕೆ ಯಾರು ಹೇಳಲ್ಲ. ಮನೆಯಲ್ಲಿರ್ತಾರೆ, ಅಯ್ಯೋ ಅದು ಹಂಗೆ ಬಿಡಿ, ಸ್ಟ್ರೋಕಿಗೆ ಫಿಸಿಕಲ್ ಟ್ರೀಟ್ಮೆಂಟ್, ಫಿಸಿಯೋಥೆರಪಿ ಎಲ್ಲ ನಡೀತಾ ಇರುತ್ತೆ. ಆದರೆ ಭಾಷೆ ನಿಂತಿದೆ ಅಥವಾ ಮಾತು ನಿಂತಿದೆ ಅಂದಾಗ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡೋದು ಕಂಡು ಬರೋಲ್ಲ. ಈ ಕಂಡು ಬಂದವರು ಕರ್ಕೊಂಡು ಬರ್ತಾರೆ. ಮಹದೇವ್ ಅವ್ರನ್ನ ಅವ್ರ ಮಕ್ಕಳು ಕರ್ಕೊಂಡ್ಬಂದು ತೋರಿಸಿದ ಹಾಗೆ. ಹೌದು, ನೀವು ಹೇಳಿದ ಅಕ್ಷರ ಸಹ ನಿಜ. ಏನು ಅಂದ್ರೆ ಮಾತು ಅದಾಗೆ ಬರುತ್ತೆ ಅಂತ ಸುಮಾರು ಜನ ಭಾವಿಸ್ಕೊಂಡಿರ್ತಾರೆ. ಸೊ ಮಾತು ಹೇಗೆ ಸ್ಟಾಪ್ ಆಗಿದೆ, ಇನ್ನೊಂದು 2 ತಿಂಗಳು ಅಥವಾ 3 ತಿಂಗಳು ಕಾದ್ರೆ ಮಾತು ತಾನಾಗೆ ಬರುತ್ತೆ ಅಂತ ಕಾದಿರೋರು ಸುಮಾರು ಜನ ಇದ್ದಾರೆ. ಈ ತರ ಕಾರಣಗಳಲ್ಲಿ ಲೇಟ್ ಆಗಿ ಕರ್ಕೊಂಬರೋರು ಇದ್ದಾರೆ. ಸೊ 1 ವರ್ಷ ನೋಡಿ ಅಕಸ್ಮಾತ್ ಸಮಸ್ಯೆ ಅದಾಗೆ ಸರಿ ಹೋಗ್ಲಿಲ್ಲ ಅಂದ್ರೆ ಕರ್ಕೊಂಬರೋರು ಇದ್ದಾರೆ. ಬಟ್ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸರ್, ಈಗ ಸಮಸ್ಯೆ ಕಂಡು ಬಂದ ಮೊದಲ 2 ತಿಂಗಳು ಅಥವಾ 3 ತಿಂಗಳು ಪೀರಿಯಡ್ ಏನಿದೆ, ಆ ಪೀರಿಯಡ್ ಅಲ್ಲಿ ನಾವು ತರಬೇತಿ ಕೊಟ್ರೆ ಅದರದ್ದು ಪ್ರಾಗ್ನೋಸಿಸ್ ಏನಿದೆ, ಆ ಪ್ರಾಗ್ನೋಸಿಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೆದುಳಲ್ಲಿ ಕೂಡ ಕೆಲವೊಂದು ಚೇಂಜಸ್ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ತರಬೇತಿ ಕೊಟ್ಟಾಗ ಏನಾಗುತ್ತೆ, ನ್ಯೂರಲ್ ಸ್ಪ್ರೌಟಿಂಗ್ ಅಂತ ಕರೀತಾರೆ, ಆ ನ್ಯೂರಾನ್ಸ್ ರೀಜನರೇಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಥೆರಪಿ ಕೊಟ್ಟಾಗ ಅವ್ರಿಗೆ ಹೆಚ್ಚು ಉಪಯೋಗ ಆಗುತ್ತೆ ಥೆರಪಿದು ಅಂತ ಹೇಳ್ಬೋದು. ಇವ್ರ ಮಾದೇವ ಅವ್ರ ಇದ್ರಲ್ಲೂ ಅದೇ ತರ ಆಗಿದ್ದು. ಅವ್ರಿಗೆ ಸ್ಟ್ರೋಕ್ ಆಗಿದ್ದು ಕೆಲವೇ ದಿನಗಳಲ್ಲಿ ಇಲ್ಲಿ ಕರ್ಕೊಂಡ್ ಬಂದ್ರು, ಮಾತಿನ ತರಬೇತಿ ಸ್ಟಾರ್ಟ್ ಮಾಡಿದ್ವಿ. ಸೊ 1-2 ತಿಂಗಳಲ್ಲೇ ನಾವು ನೋಟಿಸಬಲ್ ಚೇಂಜಸ್ ನೋಡಿದ್ವಿ. ಸೊ ಈಗ ಅವ್ರು ಬಂದಾಗ ಮಾತು ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ಸಮಸ್ಯೆ ಇತ್ತು, ಮತ್ತೆ ಮಾತಾಡೋದ್ರಲ್ಲೂ ಸಮಸ್ಯೆ ಇತ್ತು. ಈಗ ಭಾಗಶಃ ಮಾತಾಡ್ತಾ ಇದ್ದಾರೆ, ವಾಕ್ಯ ರಚನೆ ಅಂತರದ ಕೆಲವೊಂದು ಸಬ್ಟಲ್ ಸಮಸ್ಯೆಗಳಿದೆ. ಅದ್ ಬಿಟ್ರೆ ಸಾಮಾನ್ಯವಾಗಿ ಮಾತಾಡ್ತಾರೆ, ಏನಾದ್ರು ಕೇಳಿದ್ರೆ ಮಾಡಿದ್ರೆ ಉತ್ತರ ಕೊಡೋ ಲೆವೆಲ್ ಬಂದಿದ್ದಾರೆ.
ಬಂದಿದ್ದಾರೆ ಸರ್. ಓಕೆ, ಏನ್ ಥೆರಪಿ ಕೊಡ್ತೀರಿ ಇವರಿಗೆ ಈ ತರ ಒಂದು ತೊಂದರೆಯಿಂದ ಬಂದವರಿಗೆ ಅಂತ? ಸರ್, ಇದರಲ್ಲಿ 2 ಪ್ರಮುಖ ವಿಧಗಳಿದೆ. ಒಂದರಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಫೆಕ್ಟ್ ಆಗುತ್ತೆ, ಇನ್ನೊಂದ್ರಲ್ಲಿ ಮಾತಾಡೋದು ಅಫೆಕ್ಟ್ ಆಗುತ್ತೆ. ಅಂದ್ರೆ ಮಾತು ಅರ್ಥ ಆಗ್ತಾ ಇರುತ್ತೆ ಅವ್ರಿಗೆ, ಬಟ್ ಮಾತಾಡಕ್ ಆಗಲ್ಲ, ರಿಪೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಮೊದಲನೇ ಸಮಸ್ಯೆ ರಿಸೆಪ್ಷನ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರುತ್ತೆ. ಈಗ ಕೆಲವೊಂದು ಅಫೇಸಿಯಾಗಳಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅಲ್ಲಿಂದ ಶುರು ಮಾಡ್ತೀವಿ, ಕಾಂಪ್ರಿಹೆನ್ಷನ್ ಟ್ರೈನಿಂಗ್ ಅಂತ. ಅಂದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈನಿಂಗ್ ಕೊಡ್ತೀವಿ. ಕೆಲವೊಬ್ರಿಗೆ ಏನ್ ಮಾಡ್ತೀವಿ, ಎಕ್ಸ್ಪ್ರೆಷನ್ ನಲ್ಲಿ ಸಮಸ್ಯೆ ಇರೋದವ್ರಿಗೆ ಎಕ್ಸ್ಪ್ರೆಷನ್ ಮೇಲೆ ಫೋಕಸ್ ಮಾಡ್ತೀವಿ ಸರ್. ಈಗ ಮಾದೇವಪ್ಪ ಅವ್ರಿಗೂ ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಷ್ಟು ಸಮಸ್ಯೆ ಇರಲಿಲ್ಲ, ನಮಗೆ ಗೊತ್ತಾಗ್ತಾ ಇತ್ತು, ಬಟ್ ಮಾತಾಡೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇತ್ತು. ಸೊ ಇವ್ರಿಗೆ ಈ ಲೈನ್ ಆಫ್ ಟ್ರೀಟ್ಮೆಂಟ್ ಇದ್ರ ಮೇಲೆ ಫೋಕಸ್ ಮಾಡಿದ್ವಿ. ಕೆಲವೊಬ್ಬರಿಗೆ 2 ಸಮಸ್ಯೆ ಕೂಡ ಇರುತ್ತೆ. ಸೊ ಆ ತರ ಇದ್ದವ್ರಿಗೆ ಕಾಂಪ್ರಿಹೆನ್ಷನ್ ಫಸ್ಟ್ ಮಾಡ್ತೀವಿ, ನಂತರ ಎಕ್ಸ್ಪ್ರೆಷನ್ ನ ಫೋಕಸ್ ಮಾಡ್ತೀವಿ. ಸೊ ಆತರ ಅದು ಕೇಸ್ ಸ್ಪೆಸಿಫಿಕ್ ಅಂತ ಹೇಳ್ಬೋದು ಸರ್. ಇದೇ ಎಲ್ಲರಿಗೂ ಒಂದೇ ಇದು ಅಂತ ಇಲ್ಲ, ಲೈನ್ ಆಫ್ ಟ್ರೀಟ್ಮೆಂಟ್ ಅಂತಿಲ್ಲ. ಸೊ ಅವ್ರದ್ದು ಏನೇನ್ ಸ್ಟ್ರೆಂತ್ಸ್ ವೀಕ್ನೆಸ್ ಇದೆ ಅದರ ಬೇಸಿಸ್ ಮೇಲೆ ತರಬೇತಿ ಇದು ಚೇಂಜ್ ಆಗುತ್ತೆ. ಎಷ್ಟು ದಿನ ಹಿಡಿಯುತ್ತೆ ಸರ್? ಅದು ಕೆಲವು ಫ್ಯಾಕ್ಟರ್ಸ್ ಮೇಲೆ ಅವಲಂಬಿತ ಆಗಿದೆ. ಈಗ ಉದಾಹರಣೆಗೆ ಚಿಕ್ಕ ವಯಸ್ಸೋರಾಗಿದ್ದು ಆ ತರದ್ದೇನಾದ್ರೂ ಆಗಿದ್ರೆ ಅವ್ರಿಗೆ ಸ್ವಲ್ಪ ಬೇಗ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸತಿ ಅದು ಮೆದುಳು ಯಾವ ಎಕ್ಸ್ಟೆಂಟ್ ಗೆ ಸ್ಟ್ರೋಕ್ ಆಗಿದೆ ಅನ್ನೋದನ್ನು ಇದಾಗುತ್ತೆ. ಕೆಲವೊಬ್ರಿಗೆ ಡಿಫ್ಯೂಸ್ ಸ್ಟ್ರೋಕ್ ಅಂತ ಕರೀತಾರೆ. ಅಂದ್ರೆ ಮೆದುಳಿನ ಒಂದು 70% 80% ಎಫೆಕ್ಟ್ ಆಗಿರುತ್ತೆ. ಅಂತ ಕೇಸಸ್ ಅಲ್ಲಿ ಜಾಸ್ತಿ ಸಮಯ ಹಿಡಿಯುತ್ತೆ. ಸೊ ಕೆಲವೊಬ್ಬರಿಗೆ ಒಂದು ನಿಖರವಾದ ಏರಿಯಾಗಳು ಮಾತ್ರ ಇನ್ಫ್ರಾಕ್ಟ್ ಅಂತ ಇರುತ್ತೆ, ಅಂತವ್ರು ಬೇಗನೆ ರಿಕವರ್ ಆಗ್ತಾರೆ. ಮತ್ತೆ ತರಬೇತಿಗೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಕೂಡ ಇದನ್ನ ಅವಲಂಬಿಸುತ್ತೆ. ಬಟ್ ಸಾಮಾನ್ಯವಾಗಿ ಒಂದು 3 ರಿಂದ 4 ತಿಂಗಳು ತರಬೇತಿ ಕೊಟ್ಟಾಗ ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಸರ್. ಸೊ ಇವರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅವ್ರನ್ನ ಕರ್ಕೊಂಬರ್ತಾರಲ್ಲ, ಅವರಿಗೂ ಒಂದಷ್ಟು ತರಬೇತಿ ಕೊಡಬೇಕಾಗತ್ತೆ. ಯಾಕಂದ್ರೆ ನೀವು ಕೊಡುವ 1 ಅಥವಾ 1.5 ಗಂಟೆಯ ಪಾಠವೋ ಅಥವಾ ಇನ್ನೊಂದು ಅಲ್ಲಿ ನಡೆಸ್ತಕ್ಕಂಥ ಪ್ರಾಕ್ಟಿಕಲ್ಸ್ ಮನೆಯಲ್ಲಿ ಅವ್ರು ಮುಂದುವರಿಸಬೇಕು. ಮಾದೇವಪ್ಪ ಅವ್ರದ್ದು ಇದ್ರಲ್ಲೇ ಹೇಳ್ಬೇಕಂದ್ರೆ ಅವರು ಮನೆಯವರು ಅಂದ್ರೆ ಅವರ ಶ್ರೀಮತಿ ಆಗಿರ್ಬೋದು ಅಥವಾ ಅವ್ರ ಮಗ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ಈ ಪ್ರಾಥಮಿಕ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇಂದ ಕೆಲವೊಂದು ಇದನ್ನ ತಗೊಂಡು ಅವ್ರಿಗೆ ಈ ಚಿತ್ರಗಳು ತಗೊಂಡು ಕೇಳೋದು, ಮತ್ತೆ ನಾವೇನ್ ಮಾಡಿಸ್ತೀವಿ ಅದೇ ತರ ಇದನ್ನ ಮನೇಲಿ ಮಾಡಿಸೋದು, ಮತ್ತೆ ಫ್ಯಾಮಿಲಿ ಆಲ್ಬಮ್ ಇಟ್ಕೊಂಡು ಇವ್ರು ಯಾರು ಅಂತ ಕೇಳೋದು, ಪ್ರತಿಯೊಂದನ್ನು ಮನೇಲಿ ಮಾಡ್ತಾ ಇದ್ರು. ನೀವ್ ಹೇಳಿದ್ದೆ ಮಾತ್ ಖಂಡಿತ ನಿಜ. ಯಾಕಂದ್ರೆ 40-45 ನಿಮಿಷದ ಥೆರಪಿ ಕೊಟ್ಬಿಟ್ಟು ಕೆಲವ್ರು ಏನ್ ಭಾವಿಸ್ತಾರೆ, ಅಷ್ಟು ಥೆರಪಿ ಸಾಕು ಅಂತ ಭಾವಿಸ್ತಾರೆ. ಬಟ್ ಮನೇಲಿ ನಾವ್ ಏನ್ ಮಾಡ್ತೀವಿ ಅನ್ನೋದು ಖಂಡಿತ ಇದಾಗುತ್ತೆ. ಸೊ ಒಬ್ಬ ಪೇಷಂಟ್ ಕಂಪ್ಲೀಟ್ ಆಗಿ ರಿಕವರ್ ಆಗ್ಬೇಕಾದ್ರೆ ಮನೆಯವ್ರ ಪಾತ್ರ ಸಹ ತುಂಬಾ ದೊಡ್ಡದು ಅಂತ ಹೇಳ್ಬೋದು ಸರ್. ಓಕೆ, ಈ ತರ ಅಫೇಸಿಯಾ ಆಗದೇ ಇರೋ ಹಾಗೆ ಏನಾದ್ರೂ ಪ್ರಿಕಾಷನ್ಸ್ ತಗೊಳ್ಬಹುದಾ ನಾವು? ಅದೇ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಸರ್. ಏನಂದ್ರೆ ಈಗ ಪ್ರಮುಖ ಕಾರಣಗಳು ಏನಂದ್ರೆ ನಮ್ಮ ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ಬೋದು, ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ತುಂಬಾ ಇದು. ಮತ್ತೆ ವ್ಯಾಯಾಮ, ಮತ್ತೆ ಬೇರೆ ಏನು ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಹೆಲ್ತಿ ಆಗಿರ್ಬೇಕಾದ್ರೆ ಏನೇನು ಫಾಲೋ ಮಾಡಬೇಕು ಅದನ್ನೇ ಇಲ್ಲೂ ಕೂಡ ಫಾಲೋ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಈ 2 ಫ್ಯಾಕ್ಟರ್ಸ್ ನಾನು ಏನು ಹೇಳಿದೆ, ಹೈಪರ್ ಟೆನ್ಷನ್ ಮತ್ತೆ ಕೊಲೆಸ್ಟ್ರಾಲ್, ಇವೆರಡನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ ಸ್ಟ್ರೋಕ್ ನ ತಡೆಗಟ್ಟಬಹುದು. ಸ್ಟ್ರೋಕ್ ತಡೆಗಟ್ಟೋದ್ರಿಂದ ಆಟೋಮೆಟಿಕ್ ಆಗಿ ಅಫೇಸಿಯಾ ಕೂಡ ತಡೆಗಟ್ಟಬಹುದು. ಬಹುಶಃ ಅಫೇಸಿಯಾ ಅಥವಾ ವಾಕ್ಸ್ತಂಭನಕ್ಕೆ ಒಳಗಾದ ಯಾರೇ ಇರಲಿ, ಅತಿ ಹತ್ತಿರದಲ್ಲಿ ಲಭ್ಯ ಇರುವ ವಾಕ್ಭಾಷಾ ತಜ್ಞರನ್ನ ಅಥವಾ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯನ್ನ ಅವರು ಸಂಪರ್ಕಿಸಿದ್ರೆ ಅವರಿಗೆ ಖಂಡಿತ ಒಂದು ಪರಿಹಾರ ಇದೆ ಅನ್ನೋದು ಈ ನಮ್ಮ ಮಾತುಕತೆ ಮೂಲಕ ಗೊತ್ತಾಯಿತು. ಇಷ್ಟೆಲ್ಲ ಮಾಹಿತಿ ಕೊಟ್ಟಂತ ಡಾಕ್ಟರ್ ಅಭಿಷೇಕ್ BP ಅವರೇ, ತಮಗೆ ಹಾಗೆ ಮಹಾದೇವ್ ಅವರೇ ಮತ್ತೆ ವಿಜಯ್ ಕುಮಾರ್ ಅವರೇ, ನಿಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. 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 ಇದುವರೆಗೆ ವಾಕ್ಸ್ತಂಭನಕ್ಕೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಮಹದೇವಪ್ಪ KV ಮತ್ತು ಅವರ ಮಗ ವಿಜಯ್ M ಅವರ ಅನುಭವಗಳನ್ನು ಹಾಗೂ ವಾಕ್ಸ್ತಂಭನ ಕುರಿತು ವಾಕ್ಭಾಷಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಭಿಷೇಕ್ BP ಅವರು ನೀಡಿದ ಮಾಹಿತಿ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಇನ್ನು ಮುಂದೆ ಸಂವಹನ ತೊಂದರೆಗಳ ಶೀಘ್ರ ಪತ್ತೆ ಹಚ್ಚುವಿಕೆಯಿಂದ ಶ್ರವಣದೋಷಕ್ಕೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ವಂದನಾ NK, ಡೌನ್ ಸಿಂಡ್ರೋಮ್ಗೆ ಪರಿಹಾರ ಪಡೆದುಕೊಂಡ ವರ್ಷಾ NK ಹಾಗೂ ಅವರ ತಾಯಿ ನೀಲಮ್ಮ ಅಂಗಡಿಯವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಂತರ ಸಂವಹನ ತೊಂದರೆಗಳ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆ ಕುರಿತು ಮಾಹಿತಿ ನೀಡಲಿದ್ದಾರೆ ಸಂವಹನ ತೊಂದರೆಗಳ ಸಾರ್ವಜನಿಕ ಶಿಕ್ಷಣ ಕೇಂದ್ರದ ವಾಕ್ಭಾಷಾ ಶ್ರವಣ ತಜ್ಞರಾದ ದೀಪಿಕಾ K. ಕೇಳುಗರಿಗೆ ನಮಸ್ಕಾರ. ಇವತ್ತಿನ ವಿಷಯ ಸಂವಹನ ತೊಂದರೆಗಳ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆ. ಈ ವಿಚಾರವಾಗಿ ನನ್ನ ಜೊತೆ ಮಾತಾಡಲಿಕ್ಕಿದ್ದಾರೆ ತಜ್ಞರಾದಂತಹ ದೀಪಿಕಾ K ಅವರು. ಇವರು ವಾಕ್ಭಾಷಾ ಶ್ರವಣ ತಜ್ಞರು
ಹಾಗೆ ಫಲಾನುಭವಿಗಳಾದಂತಹ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ವಂದನಾ ಎನ್ಕೆ ಹಾಗೆ ವರ್ಷಾ ಎನ್ಕೆ ಅವರ ತಾಯಿಯಾದಂತಹ ನೀಲಮ್ಮ ಅಂಗಡಿಯವರು. ಈಗ ಮೊದಲನೇದಾಗಿ ನಾನು ಮಾತಾಡಿಸ್ತೀನಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ವಂದನಾ ಎನ್ಕೆ. ನಮಸ್ಕಾರ ವಂದನಾ ಅವರೇ. ನೀವೀಗ CET ಬರೆದು ಇಂಜಿನಿಯರಿಂಗ್ ಓದ್ತಾ ಇದ್ದೀರಿ. ಯಾವ ವರ್ಷ? ಮೊದಲನೇ ವರ್ಷ ಅಲ್ವಾ? ಬಹಳ ಖುಷಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸಂವಹನ ತೊಂದರೆ ಇದ್ರೂ ಕೂಡ ನೀವು ಇಂಜಿನಿಯರಿಂಗ್ ಮೊದಲನೇ ವರ್ಷದಲ್ಲಿ ಓದ್ತಾ ಇದ್ರಿ, CET ಪಾಸ್ ಮಾಡಿ. ಹೌದಾ? ನೀವು ನಮ್ಮೆಲ್ಲ ಕೇಳುಗರಿಗೂ ಇನ್ಸ್ಪಿರೇಷನ್. ಯಾಕೆ ಅಂತ ಹೇಳಿದ್ರೆ ಇದೇನು ಸಮಸ್ಯೆನೇ ಅಲ್ಲ. ಈ ತರ ಸಮಸ್ಯೆ ಇದ್ರೂ ಕೂಡ ನೀವು ಓವರ್ಕಮ್ ಮಾಡಿಕೊಂಡು ಹೊರಗೆ ಬಂದು ಸಾಧನೆ ಮಾಡಬಹುದು ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ. ಹೌದಾ? ಹೇಗೆ ಅನ್ಸುತ್ತೆ ನಿಮಗೆ? ಖುಷಿ ಆಗುತ್ತಾ? ಈಗ ನೀವು ಇಂಜಿನಿಯರಿಂಗ್ ಓದ್ತಾ ಇದ್ದೀರಿ, ಇಷ್ಟು ಎಜುಕೇಶನ್ ಮುಗಿಸ್ಕೊಂಡ್ ಬಂದ್ರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಪಾಠ ಮಾಡಿದೇನು ಅರ್ಥ ಆಗ್ತಿರ್ಲಿಲ್ಲ ನಿಮಗೆ? ಮತ್ತೆ ಪಾಠ ಮಾಡೋದಕ್ಕೆ ಅಷ್ಟು ಅರ್ಥ ಆಗ್ತಾ ಇರ್ಲಿಲ್ಲ. ನೀವೇ ಓದ್ಕೊಂಡು ಮನೆಯಲ್ಲಿ ಈಗ ಇಂಜಿನಿಯರಿಂಗ್ ಪದವಿ ಪಡಿಲಿಕ್ಕೆ ರೆಡಿ ಆಗಿದ್ದೀರಿ ಅಲ್ವಾ? ಇಂಜಿನಿಯರಿಂಗ್ ಓದ್ತಾ ಇದ್ದೀರಿ. ಹೌದಾ? ಓಕೆ, ಬಹಳ ಸಂತೋಷ. ನಮ್ಮ ವಂದನಾ ಅವರಿಗೆ ಶ್ರವಣ ದೋಷ ಸಮಸ್ಯೆಯಿಂದ 2 ಕಿವಿಗೂ ಹಿಯರಿಂಗ್ ಹೇಡ್ನ ಹಾಕೊಂಡಿದ್ದಾರೆ. ಅದರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೇಳಿಸ್ಕೊಂಡು ಎಕ್ಸಾಮ್ ಬರೆದು ಈ ಒಂದು ಹಂತಕ್ಕೆ ಬಂದಿದ್ರಿ. ಈಗ ನನ್ನ ಜೊತೆ ಡೌನ್ ಸಿಂಡ್ರೋಮ್ ಇಂದ ಸಮಸ್ಯೆಗೀಡಾಗಿರತಕ್ಕಂತಹ ವರ್ಷಾ ಎನ್ಕೆ ಅವರಿದ್ದಾರೆ. ವರ್ಷಾ, ನಮಸ್ಕಾರ. ವರ್ಷ ಏನ್ ಓದ್ತಾ ಇದ್ದೀರಾ? 10ನೇ ತರಗತಿ. ಯಾವ ಶಾಲೆ? ಕುಕ್ರಳ್ಳಿ. ಓಕೆ, ಮೈಸೂರಲ್ಲೇ. ನಿಮಗೆ ಬಹಳಷ್ಟು ಹವ್ಯಾಸಗಳಿದೆಯಂತಲ್ಲ, ಯಾವ್ಯಾವ ಕ್ಷೇತ್ರದಲ್ಲಿ? ಡ್ಯಾನ್ಸ್ ಮಾಡ್ತೀರಿ, ಡ್ರಾಯಿಂಗ್, ಓಕೆ, ಹಾ, ಸ್ವಿಮ್ಮಿಂಗ್. ಆಮೇಲೆ ನಿಮಗೆ ಬಾಲಶ್ರೀ ಪ್ರಶಸ್ತಿ ಕೂಡ ಬಂದಿದೆ ಅಲ್ವಾ? ಯಾವ್ದಕ್ ಬಂದಿದೆ? ಸೈನ್ಸ್ ಮಾಡೆಲ್. ಏನ್ ಮಾಡೆಲ್ ಮಾಡಿದ್ರಿ? ಸ್ಕೆಥೋಸ್ಕೋಪ್ ಮಾಡಿದ್ರಿ. ವೆರಿ ಗುಡ್, ವೆರಿ ಗುಡ್. ಮುಂದೆ ಏನಾಗ್ಬೇಕು ಅಂತ ಆಸೆ ಇದೆ? ಡ್ಯಾನ್ಸ್ ಅಲ್ಲಿ ಮುಂದೆ ಹೋಗ್ಬೇಕು ಅಂತ ಆಸೆ ಇದೆಯಾ? ಓಕೆ, ಬಹಳ ಸಂತೋಷ. ಕೇಳಿದರೆ ಈಗ ವಂದನಾ ಹಾಗೆ ವರ್ಷಾ ಎನ್ಕೆ ಅವರ ತಾಯಿಯಾದಂತಹ ನೀಲಮ್ಮ ಅಂಗಡಿ ಅವ್ರನ್ನ ಮಾತಾಡಿಸ್ತೀನಿ. ನೀಲಮ್ಮ ಅಂಗಡಿ ಅವರೇ, ಇವ್ರಿಗೆ ಈ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ? ಅವ್ಳು ಬಾಯಿ ಬರ್ತೆ ಇದೆ ಇಬ್ಬರಿಗೂ. ದೊಡ್ಡವಳಿಗೆ 9 ತಿಂಗಳಿಗೆ ಗೊತ್ತಾಯ್ತು ಅವಳಿಗೆ ಶ್ರವಣ ದೋಷ ಇದೆ ಅಂತೇಳಿ. 9 ತಿಂಗಳಿಗೆ ಗೊತ್ತಾದ್ಮೇಲೆ ಡಾಕ್ಟರ್ ಹತ್ರ ನಾವು ಟ್ರೀಟ್ಮೆಂಟ್ ಹೋದ್ವಿ. ಅವ್ರು ತಮ್ಮದೇ ಚಿಕಿತ್ಸೆ ಮಾಡಿದ್ರು. ಅವರೇ 2 ವರ್ಷ ಡಿಲೇ ಮಾಡಿಬಿಟ್ಟು ನಮಗೆ ಆಮೇಲೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಡ್ರೆಸ್ ಕೊಟ್ಟರು. ನಮಗೆ ಇಲ್ಲಿ ಬಂದು. ನೀವು ಎಲ್ಲಿ ಹಾಗಾದ್ರೆ? ನಾವು ದಾವಣಗೆರೆ. ಯಾವ ವರ್ಷ ಬಂದ್ರಿ ನೀವು ಇಲ್ಲಿಗೆ? 2006 ಅಲ್ಲೇ ಬಂದ್ರಿ. ಈಗ ಮಗಳಿಗೆ 2 ಕಿವಿನೂ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು. ಇಲ್ಲಿ ಆಯುಷಲ್ಲಿ ಗೊತ್ತಾಯ್ತು, ಸ್ಪೀಚ್ ಅಂಡ್ ಹಿಯರಿಂಗ್ ಅಲ್ಲಿ. ಇಲ್ಲಿ ಬಂದ್ಮೇಲೆ ಎಷ್ಟು ಪರ್ಸೆಂಟೇಜ್ ಲಾಸ್ ಇದೆ ಅಂತ ಗೊತ್ತಾಯ್ತು. ಎಷ್ಟು ಪರ್ಸೆಂಟೇಜ್ ಲಾಸ್? ಪ್ರೊಫೌಂಡ್ ಲಾಸ್ ಇದೆ ಅಂದ್ರೆ 90 ಮೇಲೆ ಇದೆ ಅಂತ ಹೇಳಿದ್ರು. ಓಕೆ, ಅವಾಗ ಗೊತ್ತಾದ್ಮೇಲೆ ಕಾಕ್ಲಿಯರ್ ಮಾಡಕ್ ಹೇಳಿದ್ರು ನಮಗೆ. ಕಾಕ್ಲಿಯರ್ಗೆ ಮತ್ತೆ ಬೆಂಗಳೂರು ಸಾಗರ್ ಅಪೋಲೋ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಡಾಕ್ಟರ್ 1 ಕಿವಿ ನರ್ವ್ ಡೆವಲಪ್ ಆಗಿಲ್ಲ, 1 ಮಾತ್ರ ತಿನ್ನಿದೆ, ಸಕ್ಸಸ್ ಆಗಲ್ಲ, ಅದ್ರ ರಿಸ್ಕ್ ಇದೆ ಅಂತ ಹೇಳಿದ್ರು. ಹಂಗಾದ್ಮೇಲೆ ನಾವು ಕಾಕ್ಲಿಯರ್ ಮಾಡ್ಸಕ್ ಹಿಂದೇಟ್ ಹಾಕಿದ್ರಿ. ಲಿಪ್ ಮೂವ್ಮೆಂಟ್ ಮೇಲೆ ನಾನು ಪಾಠ ಸ್ಟಾರ್ಟ್ ಮಾಡ್ಕೊಂಡಿವ್ರಿ ಆಯುಷಲ್ಲಿ. ಓಕೆ, 2ನೇ ಮಗಳಿಗೂ ಪಾಪ ಡೌನ್ ಸಿಂಡ್ರೋಮ್. 2ನೇ ಮಗಳಿಗೆ ಈ ಸಮಸ್ಯೆ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಡಾಕ್ಟರ್ ಬಾಯಿ ಬರ್ತಾ ಹೇಳಿದ್ರು ಅವಳಿಗೆ ಡೌನ್ಸ್ ಇದೆ ಅಂತ ಹೇಳಿದಾಗ ಅವರು ಹೇಳಿದ್ರು ಮುಂದೆ ಇದು ತೊಂದರೆ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಥೆರಪಿ ಇದೆ ಅಂತ ಗೊತ್ತಿರ್ಲಿಲ್ಲ ನಮಗೆ. ನನ್ನ ದೊಡ್ಡ ಮಗಳಿಗೆ ಥೆರಪಿಗೆ ಬಂದಾಗ ಇಲ್ಲಿ ಆಯುಷಲ್ಲಿ ಕಂಡು ಹಿಡಿದ್ರು, ಇವಳಿಗೆ ಥೆರಪಿ ತಗೊಳ್ಳಿ, ಸ್ಪೀಚ್ ಆಮೇಲೆ ಅಕ್ಯುಪೇಷನ್ ಥೆರಪಿ, ಫಿಸಿಯೋಥೆರಪಿ. ಅವಳಿಗೆ 9 ಮಂತ್ಸ್ ಇದ್ದಾಗ ಸ್ಟಾರ್ಟ್ ಮಾಡಿದ್ರಿ ಅವಳಿಗೆ, ಚಿಕ್ಕವಳಿಗೆ. ನಮ್ಮ ಯಜಮಾನ್ರು ತುಂಬಾ ಸಪೋರ್ಟ್ ಆಗಿದ್ರು. ಏನ್ ನಿಮ್ಮ ಯಜಮಾನ್ರ ಹೆಸರು? ನಮ್ಮ ಯಜಮಾನ್ ಹೆಸರು ನಾಗರಾಜ್ ಕೆ ಅಂತೇಳಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ ಮೈಸೂರಲ್ಲಿ. ನನ್ನ ಚಿಕ್ಕ ಮಗಳ ಜೊತೆ ಅವಳು ಫಿಸಿಯೋಥೆರಪಿ ಆಮೇಲೆ ಸ್ಪೀಚ್ ಥೆರಪಿಗೆ ಅವರೇ ಕರ್ಕೊಂಡು ಹೋಗ್ತಾ ಇದ್ರು. ದೊಡ್ಡ ಮಗಳನ್ನ ಅವಳಿಗೆ ಥೆರಪಿಗೆ ನಾನು ಹೋಗ್ತಾ ಇದ್ದೆ. ಆಮೇಲೆ ನನ್ನ ತಾಯಿನೂ ನಮ್ಮ ಜೊತೆ ಇರ್ತಾ ಇದ್ರು ಅವಾಗ. ಹಿಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ. ಈಗ ಮಗಳು ಹೇಳಿದ್ಲು, ಈಗ ನನಗೆ ಪಾಠ ಮಾಡೋದೇನು ಅರ್ಥ ಆಗ್ತಿರ್ಲಿಲ್ಲ, ಮನೆಗೆ ಬಂದು ನಾನು ಓದ್ಕೋತಾ ಇದ್ದೆ ಅಂತ ಹೇಳಿ. ಈಗ ನೀವು ಯಾವ ರೀತಿ ಅವ್ರನ್ನ ಓದಿಸ್ತಾ ಇದ್ರಿ? ಇಲ್ಲಿ ಬಂದಾಗಿದೆ ಏನು ಟ್ಯೂಷನ್ ತಗೊಂಡಿಲ್ಲ ಸರ್, ನಾನೇ ಗೈಡ್ ಮಾಡಿದ್ದು. ಕ್ಲಾಸಲ್ಲಿ ಏನ್ ಹೇಳ್ತಾರ ಬಂದ್ ಮನೆ ಕೇಳ್ಕೊತಾ ಇದ್ದೆ. ಮ್ಯಾಥ್ಸ್ ಸೈನ್ಸ್ ರೂಟ್ ಹೇಳ್ಕೊಡ್ತಾ ಇದ್ದೆ. ಥೊರಾಗಿ ಅವಳ ಜೊತೆ 1 ಅವರ್ ಕುತ್ಕೊಂಡು ಹೇಳ್ತಾ ಇರ್ಲಿಲ್ಲ. ಹಾಗೆ 10th ವರೆಗೂ ಬಂತು. ಸೆಕೆಂಡ್ ಇಯರ್ ಕಷ್ಟ ಆಗುತ್ತೆ ಅಂತೇಳಿ ಸೈನ್ಸ್ ಅವಾಗ ಟ್ಯೂಷನ್ ತಗೊಂಡ್ರು. ಅವಾಗೂ ಯೂಸ್ ಆಗ್ಲಿಲ್ಲ. ಯಾಕಂದ್ರೆ ಬಟ್ ಹಂಗೆ ನಮ್ಗ್ ಏನೇನು ದಾರಿಗಳಿದೆ ಅಂತ ಗೊತ್ತಾಗುತ್ತೆ ಟೀಚರ್ಸ್ ಜೊತೆ ಮಾತಾಡಿದ್ರೆ. ಅಕಸ್ಮಾತ್ ನಾನ್ ಮನೆಯಲ್ಲೇ ಇದ್ದಿದ್ರೆ ಟ್ಯೂಷನ್ ತಗೊಳ್ಳೋದ ಇದ್ದಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಎಕ್ಸಾಮ್ ಪಾಸ್ ಮಾಡಿದ್ಮೇಲೆ
JW ಮೇನ್ಸ್ ಪಾಸ್ ಆಯ್ತು. ಆಮೇಲೆ ಬೇರೆ ಸ್ಟೇಟ್ ಅಲ್ಲಿ ಸಿಗುತ್ತಲ್ಲ ಮತ್ತೆ ಕಷ್ಟ ಆಗುತ್ತೆ ಅವಳಿಗೆ ಅಂತ ಹೇಳಿ ಬೇಡ ಅಂತ ಹೇಳಿ ಬಿಟ್ಟಿವ್ರಿ. ಸುರತ್ಕಲ್ ಸಿಕ್ಕರೆ ಹೋದ್ರಾಯ್ತು, ಮಂಗಳೂರಲ್ಲಿ ಇದೆ JW, ಅದು ಸಿಕ್ಲಿಲ್ಲ. ಮತ್ತೆ CET ಟ್ರೈ ಮಾಡಿದ್ವಿ, JC ಕಾಲೇಜ್ ಸಿಕ್ತು, ನಮಗೆ ಖುಷಿ ಆಯ್ತು. ಈಗ ಎರಡನೇ ಮಗಳ ಬಗ್ಗೆ ಮಾತಾಡೋದಾದ್ರೆ, ಎರಡನೇ ಮಗಳು ಹಿಂಗಾಯ್ತು ಅಂದಾಗ ಬಹಳಷ್ಟು ಬೇಜಾರು, ಒಂಥರ ಡಿಪ್ರೆಷನ್ ಹೋಗೋದು ಜಾಸ್ತಿ. ಯಾಕೆಂದ್ರೆ ಮೊದಲನೇ ಮಗಳಿಗೆ 2 ಕಿವಿನೂ ಸಮಸ್ಯೆ ಇದೆ, ಈಗ ಎರಡನೇ ಮಗಳು ಡೌನ್ ಸಿಂಡ್ರೋಮ್ ಇಂದ ನರಳ್ತಿದ್ದಾಳೆ. ಏನ್ ಮಾಡೋದು? ಸ್ಟಾರ್ಟಿಂಗು ಒಂದ್ ಸ್ವಲ್ಪ ಡಿಪ್ರೆಷನ್ ಬರುತ್ತೆ, ಬೇಜಾರಾಗುತ್ತೆ, ಆದ್ರೆ ಏನು ಮಾಡಕ್ಕಾಗಲ್ಲ, ಫೇಸ್ ಮಾಡ್ಲೇಬೇಕಲ್ಲ. ಖಂಡಿತವಾಗ್ಲು ಸಮಾಜ ಸ್ಪೆಷಲ್ ಚಿಲ್ಡ್ರನ್ ಅಂತ ಬೇಕಾದಂಗ ಅಂದ್ರು. ಕೆಲವರು ಹೇಳ್ತಾರೆ ಕೆಟಗರಿಯಲ್ಲಿ ಬಂದಿದ್ದಾರೆ ಹಾಗೆ ಹೀಗೆ, ಹಂಗಂದಾಗ ನಾವು ಒಂದ್ಸಲ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಇದ್ದಾಗ ಸ್ಪೆಷಲ್ ಕೆಟಗರಿಯಲ್ಲಿ ಬಂದಿದ್ದಾರೆ ಅಂತ 1 ವರ್ಷ ಕಾಂಪಿಟೇಷನ್ ಮಾಡಿದಾಗ, ಆಮೇಲೆ ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಿದಾಗ ಹೇಳಿದೆ ಅವ್ರು ಆರ್ಗನೈಸರ್ಗೆ, ಬೇಡ ಸರ್ ನಮ್ಮ ಸ್ಪೆಷಲ್ ಕೆಟಗರಿಗೆ ಹಾಕ್ಬೇಡಿ, ಈ ನಾರ್ಮಲ್ ಮಕ್ಕಳ ಜೊತೆನೆ ಹಾಕಿ ನಮ್ಮನ್ನ, ನಮ್ಮ ಮಕ್ಕಳು ಅವ್ರ ಜೊತೆ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗೈತೆ, ಬೇಡ ಮೇಡಮ್ ಸ್ಪೆಷಲ್ ಕೆಟಗರಿ ಹೋದ್ ನಿಮ್ ಪ್ರೈಸ್ ಬರುತ್ತೆ ಅಲ್ಲಿ ಹೋಗಬೇಡಿ ಅಂತೇಳಿ. ಇಲ್ಲ ಸರ್ ನನಗೆ ಇಲ್ಲೇ ಬೇಕಂತ ಹಠ ಮಾಡಿ ಅದೇ ಕೆಟಗರಿಲಿ ಹಾಕ್ಸಿದೆ. ಅದೇ ಕೆಟಗರಿಲಿ ಹಾಕಿಸ್ಕೊಂಡು ಅವ್ರಿಬ್ಬರು ನಡು ಫಸ್ಟ್ ಪ್ರೈಸ್ ಅವಳೇ ತಗೊಂಡ್ರು ನಾರ್ಮಲ್ ಮಕ್ಕಳ ಜೊತೆಗೆ. ನೋಡಿ, ಈಗ ಮಾತಾಡೋರು ಮಾತಾಡ್ತಾರೆ, ಈಗ ನಮ್ಮ ಮಕ್ಕಳು ಏನಂತ ನಮಗ್ ಗೊತ್ತು ಅಲ್ವಾ? ಇದೇ ಮಕ್ಕಳು ಮುಂದೆ ಸಾಧನೆ ಮಾಡಿದಾಗ ಅವ್ರು ಎಲ್ಲಿರ್ತಾರೆ, ಮಾತಾಡಿದವರು ಕೆಳಗಿರ್ತಾರೆ ಅಲ್ವಾ? ನನ್ನ ಮಕ್ಕಳಿಗೆ ಆಯುಷಲ್ಲಿ ಒಳ್ಳೆ ಶಿಕ್ಷಣ ಸಿಕ್ಕಿದಕ್ಕೆ ನನ್ನ ಮಕ್ಕಳು ಇಷ್ಟು ಸಾಧನೆ ಮಾಡಕ್ ಸಾಧ್ಯ ಆಯ್ತು. ಅದಕ್ಕೆ ಆಯುಷ್ಗೆ, ಟೀಚರ್ಸ್ಗೆ, ಅಲ್ಲಿ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ. ಓಕೆ, ನಿಮ್ಮ ಮಕ್ಕಳ ಸಾಧನೆ ಹೀಗೆ ಮುಂದುವರಿತಾ ಇರಲಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಮಾತಾಡಿದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕೇಳಿದ್ರೆ ಈಗ ನಾನು ಮಾತಾಡ್ತೀನಿ ದೀಪಿಕಾ ಕೆ ಅವರು. ಇವರು ವಾಕ್ ಭಾಷಾ ಶ್ರವಣ ತಜ್ಞರು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಈಗ ಏನು ಹೇಳ್ತೀರಿ, ನೀವು ಇದನ್ನ ಟ್ರೀಟ್ ಮಾಡ್ತೀರಿ ವಂದನಾ ಮತ್ತೆ ವರ್ಷ ಅವ್ರನ್ನ. ನೀವು ನೋಡಿದಾಗೆ ವಂದನಾ ವರ್ಷ ಅವರು ಹೇಗಿದ್ರು, ಹೇಗಾದ್ರು, ಇನ್ನು ಏನೇನು ಬೆಳವಣಿಗೆಗಳು ಆಗಬೇಕು? ನೀವು ಇವಾಗಷ್ಟೇ ವಂದನಾ ವರ್ಷ ಅವರ ಮಾತನ್ನ ಕೇಳಿದ್ರಿ, ಅವ್ರ ತಾಯಿಯವರಂತಹ ನೀಲಮ್ಮ ಅಂಗಡಿ ಅವರ ಮಾತನ್ನ ಕೇಳಿದ್ರಿ. ಅವರೆಲ್ಲರೂ ನಮ್ಗೆ ಒಂದು ರೋಲ್ ಮಾಡೆಲ್, ಅಂದ್ರೆ ನಮ್ಗೆ ಅವ್ರ ಆದರ್ಶ ಅಂತಂದ್ರೆ ತಪ್ಪಾಗಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಸಂವಹನ ತೊಂದರೆಗಳ ಶೀಘ್ರ ಪತ್ತೆ ಹಚ್ಚುವಿಕೆ ಹಾಗೂ ಚಿಕಿತ್ಸೆಯ ಮೇಲೆ ಮಾತಾಡ್ತಾ ಇರೋದ್ರಿಂದ ನನ್ನ ಮಾತುಗಳನ್ನ ನಾನು ಒಂದಷ್ಟು ಸಾಲುಗಳ ಮೂಲಕ ಶುರು ಮಾಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಕಲಿತದ್ದು ಕಲ್ಲಿನಲ್ಲಿ ಕೆತ್ತಿದಂತೆ, ವಯಸ್ಸಾದ್ಮೇಲೆ ಕಲಿತದ್ದು ಮರಳಿನಲ್ಲಿ ಬರೆದಂತೆ ಅನ್ನುವಂತ ಮಾತಿದೆ. ಇದೇನ್ ಹೇಳುತ್ತೆ ಅಂತಂದ್ರೆ, ಚಿಕ್ಕ ವಯಸ್ಸಲ್ಲಿ ನಾವೇನಾದ್ರೂ ಕಲ್ತ್ರೆ ಅದು ತುಂಬಾ ಚೆನ್ನಾಗಿ ನೆನ್ಪಿರತ್ತೆ, ಅದನ್ನ ನಾವು ಜೀವನ ಪರ್ಯಂತ ಯೂಸ್ ಮಾಡ್ತೀವಿ. ಅದೇ ತರ ವಯಸ್ಸಾದ್ಮೇಲೆ ಕಲಿತಾ ಹೋದಾಗ ಏನಾಗತ್ತೆ, ಅದು ಮರಳಲ್ಲಿ ಬರ್ದಂಗ ಅನ್ಸುತ್ತೆ. ಮತ್ತೆ ಮತ್ತೆ ನಮ್ಮ ಬೇರೆ ಎಲ್ಲ ವಿಷಯಗಳ ನಡುವೆ, ಬೇರೆಲ್ಲ ಕೆಲಸಗಳ ನಡುವೆ ನಾವು ಕಲಿತಂತಹ ವಿಷಯಗಳನ್ನ ಮರೆಯುವಂತ ಚಾನ್ಸಸ್ ಇರುತ್ತೆ. ಇನ್ನು ಈ ವಿಷಯದ ಬಗ್ಗೆ ಮಾತಾಡೋದಿದ್ರೆ, ಚಿಕ್ಕ ವಯಸ್ಸಲ್ಲೇ ಸಂವಹನ ತೊಂದರೆಗಳನ್ನ ಪತ್ತೆ ಹಚ್ಚೋದ್ರಿಂದ ಲಾಭಗಳೇನು ಅಂತ ಅಂದ್ರೆ, ಅತಿ ಚಿಕ್ಕ ವಯಸ್ಸಲ್ಲೇ ಅಂದ್ರೆ ಆರಂಭಿಕ ಹಂತದಲ್ಲೇ ಗುರುತಿಸಿ ಚಿಕಿತ್ಸೆ ಪಡೆಯೋದ್ರಿಂದ ಚಿಕಿತ್ಸೆಯ ಪೂರ್ಣ ಪ್ರಮಾಣದ ಪ್ರಯೋಜನ ಪಡೆಯಬಹುದು ಅಂತ. ಈಗ ನೀವು ಹೇಳೋ ಪ್ರಕಾರ ಒಂದು ಎಷ್ಟು ವರ್ಷ, ಮೀನ್ಸ್ ಒಂದು 3 ವರ್ಷದ ಒಳಗೆ ಗೊತ್ತಾದ್ರೆ ಜಲ್ದಿ ಕಲಿಬಹುದು ಅಂತ ಅನ್ಸುತ್ತಾ ಸರ್? ಅಂದ್ರೆ ಅತಿ ಶೀಘ್ರ ಅಂತ ಹೇಳ್ತೀವಿ. ಇದಕ್ಕೋಸ್ಕರನೇ ನವಜಾತ ಶಿಶುಗಳದು ಪರೀಕ್ಷೆ ಮಾಡುವಂತ ಒಂದು ಜಂಟಿ ಸಮಿತಿ ಒಂದು ತಂಡವನ್ನ ರಚಿಸ್ಕೊಂಡಿದೆ. ಅವರು ಒಂದ್ ಮಂತ್ರವನ್ನ ಅನುಸರಿಸ್ತಾರೆ, 1 2 3 ಅಂತ. ಅದು ಏನ್ ಹೇಳುತ್ತೆ ಅಂತಂದ್ರೆ, ಮಗು ಹುಟ್ಟಿದ 1 ತಿಂಗಳ ಒಳಗಾಗಿ, ಅಂದ್ರೆ ಹುಟ್ಟಿದ ದಿನವೂ ಸಹ ಮಾಡಬಹುದು, ನಾವು ಕಿವಿ ಪರೀಕ್ಷೆಯನ್ನ ಮಾಡಬಹುದು, ತೊಂದರೆ ಇದೆಯೋ ಇಲ್ವೋ ಅನ್ನೋದು ನಮಗ್ ಗೊತ್ತಾಗತ್ತೆ. 2ನೇ ತಿಂಗಳಲ್ಲಿ ತೊಂದರೆಯನ್ನ ಖಚಿತಪಡಿಸ್ಕೊಳ್ಬೇಕಾಗತ್ತೆ, ಇದೆಯೋ ಇಲ್ವೋ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು, ಒಂದೊಮ್ಮೆ ತೊಂದರೆ ಇರೋದು ಕಂಡು ಬಂದಲ್ಲಿ 3ನೇ ತಿಂಗಳಿಗೇನೆ ಶ್ರವಣ ಸಾಧನವನ್ನ ಹಾಕಿ ತರಬೇತಿ ಕೊಡಿಸ್ಬೇಕು. ಶೀಘ್ರ ಪತ್ತೆ ಹಚ್ಚುವಿಕೆ ಮಾತ್ರ ಅಲ್ಲ, ಶೀಘ್ರ ಚಿಕಿತ್ಸೆ. ಈಗ ವರ್ಷ ಅವರನ್ನ ನೋಡೋದಾದ್ರೆ, ವರ್ಷದ ಏನ್ ಸಮಸ್ಯೆ ಇತ್ತು ಮತ್ತೆ ಆ ಸಮಸ್ಯೆಯಿಂದ ಹೇಗೆ ಹೊರಬಂದ್ರು? ಅಂದ್ರೆ ಅವ್ರಿಗಿರೋ ತೊಂದ್ರೆ ಡೌನ್ ಸಿಂಡ್ರೋಮ್ ಅಂತ. ಈ ತೊಂದರೆ ಇದ್ದಾಗ ಅವ್ರಿಗೆ ಮಾತು ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಾ ಇರತ್ತೆ, ಆಮೇಲೆ ಅಪೂರ್ಣವಾದ ವಾಕ್ಯಗಳಲ್ಲಿ ಮಾತಾಡ್ತಾರೆ ಅವರು. ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ, ಒಂದು ವಿಷಯ ನಾವೇನಾದ್ರು ಹೇಳ್ತಾ ಇದ್ರೆ ಅದನ್ನ ಮತ್ತೆ ಮತ್ತೆ ಹೇಳ್ಬೇಕಾಗತ್ತೆ. ಅವ್ರ ಹತ್ರ ನಾವೇನಾದ್ರು ಮಾತಾಡ್ತಾ ಇದೀವಿ ಅಂತಂದ್ರೆ ಒಂದೇ ಸಲ ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋದು ಎಲ್ಲ ಕೇಸಸ್ ಅಲ್ಲೂ ಹೀಗೆ ಇರತ್ತೆ ಅಂತ ಹೇಳಕ್ಕಾಗಲ್ಲ. ಹೆದರಿಕೆ ಇರುತ್ತೆ ಅಂತ ಅನ್ಸುತ್ತೆ? ಹೆದರಿಕೆ ಅಲ್ಲ ಸರ್, ಎಲ್ಲ ಈ ತರ ಡೌನ್ ಸಿಂಡ್ರೋಮ್ ತೊಂದರೆ ಇರೋ ಮಕ್ಕಳು ಒಂದೇ ರೀತಿ ಇರೋದಿಲ್ಲ. ಈಗ ವರ್ಷಳಿಗೆ ನಾವು ಒಂದ್ಸಲ ಹೇಳಿದ್ದು ಅರ್ಥ ಆಗದೆ ಇದ್ರೆ ಅವ್ರು ಮತ್ತೊಮ್ಮೆ ಹೇಳ್ಬೇಕಾದ ಸಂದರ್ಭ ಕೂಡ ಬರಬಹುದು ನಮ್ಗೆ. ಇದು ಕೀ ಫೀಚರ್ಸ್ ಈ ತರ. ಈಗ ವರ್ಷ ಅವ್ರಿಗೆ ಎಷ್ಟು ವರ್ಷಗಳ ಒಂದು ಚಿಕಿತ್ಸೆ ಆಗಿದೆ? ಅವರು ನಮ್ಮಲ್ಲಿಗೆ 3 ರಿಂದ 4 ವರ್ಷ ತರಬೇತಿ ತಗೊಂಡಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಬಂದು. ಸೊ ಅವ್ರಿಗೆ ಮಾತಿನ ತರಬೇತಿ ಮಾತ್ರ ಅಲ್ಲ, ಅವ್ರು ಆಗ್ಲೇ ಹೇಳ್ದಂಗೆ ಫಿಸಿಯೋಥೆರಪಿ, ಆಕ್ಯುಪೇಷನ್ ಥೆರಪಿ, ಹಾಗೂ ನಮ್ಮಲ್ಲೇ ಸ್ಪೆಷಲ್ ಸ್ಕೂಲ್ ಇದೆ, ಒಂದು ವಿಶೇಷ ಮಕ್ಕಳ ಶಾಲೆ ಇದೆ, ಅಲ್ಲೂ ಸಹ ಅವರು ಬಂದು ತರಬೇತಿನ ತಗೊಂಡಿದ್ರು. ಅವರು ನಡೆದಾಡೋದಾಗಿರ್ಬೋದು ಅಥವಾ ಕೆಲವು ಫೈನ್ ಮೋಟಾರ್ ಇದಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಆಕ್ಯುಪೇಷನ್ ಥೆರಪಿಯನ್ನು ಕೂಡ ಕನ್ಸಲ್ಟ್ ಮಾಡಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಏನು ಅಂತಂದ್ರೆ, ಸ್ಪೀಚ್ ಥೆರಪಿ ಹಾಗೂ ಆಡಿಯೋಲಜಿಸ್ಟ್ ಮಾತ್ರ ಅಲ್ಲ, ಒಂದೇ
ಮೈಸೂರಿನ ಅಡಿಯಲ್ಲಿ ವಿವಿಧ ರೀತಿಯ ಚಿಕಿತ್ಸೆಗಳು ಸಿಗತ್ತೆ. ಆಕ್ಯುಪೇಷನ್ ಥೆರಪಿ ಆಗಿರ್ಬೋದು, ಸ್ಪೀಚ್ ಥೆರಪಿ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು. ಮುಖ್ಯವಾಗಿ ಕ್ಲಿನಿಕಲ್ ಸೈಕಾಲಜಿ ಅಂತಾನೋ ಒಂದು ವಿಭಾಗ ಇದೆ ನಮ್ಮಲ್ಲಿ. ಈ ತರ ತೊಂದರೆ ಇದ್ದಾಗ ಮಕ್ಕಳಾಗಿರ್ಬೋದು, ಪೋಷಕರಾಗಿರ್ಬೋದು, ಈ ತರ ತೊಂದರೆ ಇರೋದ್ರಿಂದ ಮಾನಸಿಕವಾಗಿ ಅವರು ಕುಗ್ಗಿ ಹೋಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವ್ರಿಗೆ ಒಂದು ಮಾನಸಿಕ ಬೆಂಬಲವನ್ನ ನೀಡೋದಿಕ್ಕೆ ನಮ್ಮ ಕ್ಲಿನಿಕಲ್ ಸೈಕಾಲಜಿ ವಿಭಾಗ ಕೂಡ ಶ್ರಮಿಸ್ತಾ ಇದೆ. ಈಗ ನೀವು ನೋಡಿದಾಗೆ ವಂದನಾ ಮತ್ತೆ ವರ್ಷ 3 ವರ್ಷಗಳ ಟ್ರೀಟ್ಮೆಂಟ್ ತಗೊಂಡು ಈಗ ಒಂದು ಹಂತಕ್ಕೆ ತಲುಪಿದ್ದಾರೆ. ಈಗ ಅಂತ ಮಕ್ಕಳಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಪೋಷಕರಿಗೆ ಅಥವಾ ಈ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ಇರೋರಿಗೆಲ್ಲ ಒಂದು ಸಂದೇಶ ಏನು ಅಂತಂದ್ರೆ, ಮಕ್ಕಳಿಗೆ ಈ ತರ ಸಂವಹನ ತೊಂದರೆ ಇದೆ ಅಂತ ಬಂದಾಗ ತಂದೆ ತಾಯಿ ಆ ತೊಂದರೆಯನ್ನ ಒಪ್ಪಿಕೊಂಡು ಚಿಕಿತ್ಸೆಯ ಮಹತ್ವವನ್ನ ಅರಿತುಕೊಂಡು ಆದಷ್ಟು ಬೇಗ ಚಿಕಿತ್ಸೆಯನ್ನ ಕೊಡಿಸಿದಲ್ಲಿ ಸಮಾಜದಲ್ಲಿ ಅವರಿಗೆ ಸಿಗುವಂತ ಒಂದು ಗೌರವವಾಗಿರ್ಬೋದು ಅಥವಾ ಒಂದು ಸ್ಥಾನಮಾನವನ್ನ ನಾವು ಕಲ್ಪಿಸಕ್ಕೆ ಸಾಧ್ಯ ಇದೆ. ಈಗ ನೀಲಮ್ಮ ಅಂಗಡಿಯವರಂತಹ ಮನಸ್ಥಿತಿ ಅಥವಾ ಹೀಗೆ ಕಷ್ಟವನ್ನ ನೋಡ್ತಾ ಇರೋರು ಬಹಳಷ್ಟು ಜನ ಇರಬಹುದು. ಅಂತವ್ರಿಗೆಲ್ಲ ಇವ್ರಿಗಿರೋಂತ ಧೈರ್ಯ ಸ್ಥೈರ್ಯ ಎಲ್ರಿಗೂ ಇರಬೇಕು. ಏನೇ ತಮ್ಮ ನೋವುಗಳಿದ್ರು ಸಹ ಮಕ್ಕಳ ಸಾಧನೆಗೆ ಅದು ಯಾವುದೂ ಅಡ್ಡಿಪಡಿಸ್ಲಿಲ್ಲ ಇವ್ರ ವಿಷಯದಲ್ಲಿ. ಅದೇ ರೀತಿ ಮಾನಸಿಕವಾಗಿ ಧೈರ್ಯವನ್ನ ತಗೊಂಡು ಎಲ್ಲ ರೀತಿಯ ಪ್ರೋತ್ಸಾಹ ಕೊಡುವಂಥದ್ದು. ಇನ್ನೊಂದೇನು ಅಂತಂದ್ರೆ ನಾನು ಇಲ್ಲಿ ಹೇಳಬೇಕಾಗಿರೋಂಥದ್ದು ಇನ್ಕ್ಲೂಸಿವ್ ಎಜುಕೇಶನ್ ಬಗ್ಗೆ. ಅಂದ್ರೆ ಇಂತಹ ಮಕ್ಕಳನ್ನ ಸ್ಪೆಷಲ್ ಸ್ಕೂಲ್ ಅಂತ ಹೊರಗಿಡದೆ ಸಾಮಾನ್ಯ ಶಾಲೆಯಲ್ಲೇ ಇಂತಹ ಮಕ್ಕಳನ್ನು ಕೂಡ ದಾಖಲು ಮಾಡಿಸ್ಕೊಂಡು ಅವರಿಗೆ ಶಿಕ್ಷಣವನ್ನ ಕೊಡಬೇಕಾಗತ್ತೆ. ಇನ್ನು ನಮ್ಮ ಸಂಸ್ಥೆಯ ಬಗ್ಗೆ ಹೇಳೋದಿದ್ರೆ, ನಮ್ಮ ಸಂಸ್ಥೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರು ಸಹ ಇದ್ದಾರೆ. ಅವರು ಇಂತಹ ತೊಂದರೆ ಇರೋ ಮಕ್ಕಳಿಗೆ ಚಿಕಿತ್ಸೆಯ ಹೊರತಾಗಿ ಲಭ್ಯವಿರುವ ವಿವಿಧ ಸೌಲಭ್ಯವನ್ನ ಒದಗಿಸುವಲ್ಲಿ ಶ್ರಮಿಸ್ತಾರೆ. ಹಾಗೂ ಇನ್ನೊಂದೇನು ಅಂತಂದ್ರೆ, ಈ ತರ ತೊಂದರೆ ಇರುವಂತಹ ಮಕ್ಕಳಿದ್ದಾಗ ಅವರಿಗೆ ಸಿಂಪತಿ ಅಲ್ಲ ಬೇಕಾಗಿರೋದು, ನಾವು ಎಲ್ಲ ರೀತಿ ಅವರಿಗೆ ಅವಕಾಶ ಕಲ್ಪಿಸ್ಕೊಟ್ಟು ಉತ್ತಮ ಸಮಾಜವನ್ನ ಸೃಷ್ಟಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ಖಂಡಿತವಾಗ್ಲೂ ಒಳ್ಳೆ ಮಾತನ್ನ ಹೇಳಿದ್ರಿ ದೀಪಿಕಾ ಅವರೇ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ ದೀಪಿಕಾ ಕೆ ಅವರೇ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಂದನಾ ಎನ್ ಕೆ ಅವರು, ವರ್ಷ ಎನ್ ಕೆ ಅವರು ಹಾಗೂ ತಾಯಿ ನೀಲಮ್ಮ ಅಂಗಡಿಯವರು, ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. 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 ಇದುವರೆಗೆ ಸಂವಹನ ತೊಂದರೆಗಳ ಶೀಘ್ರ ಪತ್ತೆ ಹಚ್ಚುವಿಕೆಯಿಂದ ಶ್ರವಣದೋಷಕ್ಕೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ವಂದನಾ ಎನ್ಕೆ, ಡೌನ್ ಸಿಂಡ್ರೋಮ್ಗೆ ಪರಿಹಾರ ಪಡೆದುಕೊಂಡ ವರ್ಷ ಎನ್ಕೆ ಹಾಗೂ ಅವರ ತಾಯಿ ನೀಲಮ್ಮ ಅಂಗಡಿ ಅವರ ಅನುಭವಗಳನ್ನು ಹಾಗೂ ಸಂವಹನ ತೊಂದರೆಗಳ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆ ಈ ಕುರಿತು ಸಂವಹನ ತೊಂದರೆಗಳ ಸಾರ್ವಜನಿಕ ಶಿಕ್ಷಣ ಕೇಂದ್ರದ ವಾಕ್ಭಾಷಾ ಶ್ರವಣ ತಜ್ಞರಾದ ದೀಪಿಕಾ ಕೆ ಅವರು ನೀಡಿದ ಮಾಹಿತಿ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ನಿರ್ಮಾಣ ಸಹಾಯ ಪ್ರಭುಸ್ವಾಮಿ ಮಳಿಮಠ್. ಸಂಕಲನ ತೇಜಸ್ವಿನಿ ಗಿರೀಶ್. ಆಯುಷ್ ಯಶೋಗಾಥೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ, ಮೈಸೂರು. ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ. ಮಕ್ಕಳು ಹಾಗೂ ವಯಸ್ಕರಲ್ಲಿ ಕಂಡುಬರುವ ಕಿವಿ, ಮಾತು ಹಾಗೂ ಭಾಷೆಯ ಸಮಸ್ಯೆಗಳಿಗೂ ಸಹ ಸೂಕ್ತ ಚಿಕಿತ್ಸೆ ಲಭ್ಯವಿದೆ. ಸಂವಹನ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ. ಬೇಗನೆ ಗುರುತಿಸಿ ನುರಿತ ತಜ್ಞರಿಂದ ಆಯುಷ್ನಲ್ಲಿ ಚಿಕಿತ್ಸೆ ಪಡೆಯಿರಿ. ಟೆಲಿಕೇಂದ್ರದ ಮೂಲಕ ಆನ್ಲೈನ್ ತರಬೇತಿ, ಆಯುಷ್ ಆರೋಗ್ಯವಾಣಿ ಮೂಲಕ ಅರಿವು ಕಾರ್ಯಕ್ರಮ, ಚಿಕಿತ್ಸಾ ಸೇವೆಗಳು, ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಇನ್ನೂ ಹಲವಾರು ಕೋರ್ಸುಗಳ ಮಾಹಿತಿ ನೀಡಲಾಗುತ್ತದೆ. ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ, ಮಾನಸ ಗಂಗೋತ್ರಿ ಆವರಣ, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 25025336, ಮೈಸೂರಿನ ಎಸ್ಟಿಡಿ ಕೋಡ್ 0821. ವೆಬ್ಸೈಟ್ ವಿಳಾಸ www.aiishmysore.in. ಕೇಳಿದರೆ ಇದು ಈ ಆಯುಷ್ ಯಶೋಗಾಥೆ ಸರಣಿಯ ಕೊನೆಯ ಕಾರ್ಯಕ್ರಮ. ಈ ಸರಣಿಯ ಕುರಿತಾದ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಪತ್ರ ಅಥವಾ ಇಮೇಲ್ ಮೂಲಕ ತಿಳಿಸಬಹುದು. ನಮ್ಮ ವಿಳಾಸ: ಕೇಂದ್ರ ನಿರ್ದೇಶಕರು, ಆಯುಷ್ ಯಶೋಗಾಥೆ ಸರಣಿ ಕಾರ್ಯಕ್ರಮ, ಆಕಾಶವಾಣಿ, ಯಾದವಗಿರಿ, KRS ರಸ್ತೆ, ಮೈಸೂರು 570020. ಮತ್ತೊಂದು ವಿಳಾಸ: ನಿರ್ದೇಶಕರು, ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ, ಆಯುಷ್ ಯಶೋಗಾಥೆ ಸರಣಿ ಕಾರ್ಯಕ್ರಮ, ಮಾನಸ ಗಂಗೋತ್ರಿ, ಮೈಸೂರು 570006. ಮತ್ತು ನಮ್ಮ ಇಮೇಲ್ ID
replyAIR@gmail.com. ಇನ್ನೊಮ್ಮೆ REPLYAIRMYSURU@gmail.com.